ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಇದು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾದಂಥ ಕತೆ. ಗ್ರೀಕ್ ದೇಶದ ತತ್ವಜ್ಞಾನಿ ಸಾಕ್ರೆಟಿಸ್. ಅವರ ರೀತಿ ನೀತಿಗಳು ಬಹಳಷ್ಟು ಬಾರಿ ಜನರಿಗೆ ಅರ್ಥವಾಗ್ತಾ ಇರಲಿಲ್ಲ. ಅವನ ಶಿಷ್ಯರಾಗಬೇಕಂತ ಬಂದವರು ಹಲವರು. ಆದರೆ ಅವರಲ್ಲಿ ಬಹಳಷ್ಟು ಜನರನ್ನು ಆತ ಹತ್ತಿರವೇ ಬರಲಿಕ್ಕೆ ಕೊಡ್ತಿರಲಿಲ್ಲ. ಅವನದೊಂದು ವಿಚಿತ್ರ ಪರೀಕ್ಷೆ ಇರ್ತಿತ್ತು. ಅವನ ಬಳಿಗೆ ಯಾರಾದರೂ ಶಿಷ್ಯತ್ವ ಬಯಸಿ ಬಂದರೆ ಸಾಕ್ರೆಟಿಸ್ ಅವರಿಗೆ ತನ್ನ ಮನೆಯ ಮುಂದಿದ್ದ ಬಾವಿಯ ನೀರನ್ನು ನೋಡಿ ಬರಲಿಕ್ಕೆ ಹೇಳ್ತಾ ಇದ್ದ. ನಂತರ ಕೆಲವರನ್ನು ಆರಿಸ್ಕೊಂಡು ಬಹಳಷ್ಟು ಜನರನ್ನು ತಿರಸ್ಕರಿಸಿಬಿಡ್ತಿದ್ದ. ಒಂದು ಸಲ ಅವನ ಒಬ್ಬ ಸ್ನೇಹಿತ ಇದರ ರಹಸ್ಯವನ್ನು ಕೇಳ್ದ. ಸಾಕ್ರೆಟಿಸ್ನ ಉತ್ತರ ಅದ್ಭುತವಾಗಿತ್ತು. ನಾನು ಅವರಿಗೆ ಬಾವಿಯ ನೀರನ್ನು ನೋಡಲಿಕ್ಕೆ ಹೇಳ್ತೀನಿ. ಯಾರು ನೀರಿನಲ್ಲಿ ಓಡಾಡುವ ಮೀನುಗಳನ್ನು ಕಂಡೆ ಅಂತಾರೋ ಅವರನ್ನು ಸೇರಿಸಿಕೊಳ್ತೇನೆ. ಯಾರು ತನ್ನ ಪ್ರತಿಬಿಂಬವನ್ನು ಕಂಡೆ ಅಂತಾರೋ ಅವರನ್ನು ಓಡಿಸಿಬಿಡ್ತೇನೆ. ಅವರಿಗೆ ತನ್ನನ್ನು ಬಿಟ್ಟರೆ ಬೇರೆ ಯಾರೂ ಕಾಣುವುದಿಲ್ಲ. ಅವರು ಅಹಂಕಾರಿಗಳು. ಅವರ ಹತ್ತಿರ ನನಗೆ ಯಾವ ಕೆಲಸವೂ ಇಲ್ಲ. ಈ ರೀತಿ ಹೇಳ್ತಿದ್ದೆ. ಮತ್ತೊಂದು ಬಾರಿ ಸ್ನೇಹಿತನೊಬ್ಬ ಸಾಕ್ರೆಟಿಸ್ನ ಬಳಿಗೆ ಆತುರಾತುರವಾಗಿ ಓಡಿಬಂದ. ಅವನ ಮುಖದಲ್ಲಿ ಕುಣಿತಿದ್ದ ಕಾತರತೆಯನ್ನು ಸಾಕ್ರೆಟಿಸ್ ಗಮನಿಸಿದ. ಸ್ನೇಹಿತ ಎದುರಿಸಿ ಬಿಡ್ತಾನೆ, ಸಾಕ್ರೆಟಿಸ್, ನಿನಗೊಂದು ಅತ್ಯಂತ ಕುತೂಹಲಕಾರಿ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅಂದ. ಶಾಂತಿ ಶಾಂತಿ ಅಂತ ಅವಸರವೇನು ಬೇಡ ಗೆಳೆಯ. ನನ್ನ 3 ಪ್ರಶ್ನೆಗಳಿಗೆ ಉತ್ತರ ನೀಡಿ ನಂತರ ವಿಷಯ ತಿಳಿಸು ಅಂದ ಸಾಕ್ರೆಟಿಸ್. 3 ಪ್ರಶ್ನೆಗಳೇ? ಯಾವುವು ಆ ಪ್ರಶ್ನೆಗಳು ಅಂತ ಕೇಳಿದ ಸ್ನೇಹಿತ. ಹೌದು, 3 ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ನೀನು ಹೇಳಬೇಕೆಂದಿರುವ ವಿಷಯ ಸತ್ಯವೇ? ಅದು ಖಚಿತವಾಗಿಯೂ ಸತ್ಯ ಅನ್ನೋದು ನಿನಗೆ ಮನವರಿಕೆಯಾಗಿದೆ ಅಂತ ಕೇಳಿದ ಸಾಕ್ರೆಟಿಸ್. ಈ ವಿಷಯವನ್ನು ನಾನು ಮತ್ತೊಬ್ಬರಿಂದ ಕೇಳಿದ್ದು, ಅದು ಪೂರ್ತಿ ಖಚಿತವಾದದ್ದು ಅಂತ ಗೊತ್ತಿಲ್ಲ ಅಂತ ಗೊಣಗ್ದ ಸ್ನೇಹಿತ. ಸರಿ, ನೀನು ಹೇಳಬೇಕೆಂದಿರೋ ವಿಷಯ ಸತ್ಯವೋ ಅಲ್ಲವೋ ಅನ್ನೋದು ನಿನಗೆ ಗೊತ್ತಿಲ್ಲ, ಹೋಗಲಿ ಬಿಡು. ನನ್ನ 2ನೇ ಪ್ರಶ್ನೆಯನ್ನು ಕೇಳು. ನೀನು ಹೇಳಬೇಕೆನ್ನುವಂತ ಬಂದಿರುವಂಥ ವಿಷಯವನ್ನು ಹೇಳಲೇಬೇಕಾ? ನನಗೆ ಹೇಳದಿದ್ದರೆ ಏನಾದರೂ ತೊಂದರೆ ಆಗ್ತದೆಯಾ ಅಂತ ಕೇಳಿದ ಸಾಕ್ರೆಟಿಸ್. ಹಾಗೇನೂ ಇಲ್ಲ, ಹೇಳದಿದ್ದರೂ ತೊಂದರೆ ಇಲ್ಲ. ಆದರೂ ನಿನಗೆ ಇಷ್ಟವಾಗಿತ್ತು ಆ ವಿಷಯ ಅಂತ ಹೇಳಲಿಕ್ಕೆ ಬಂದೆ ಅಂದ ಸ್ನೇಹಿತ. ಅಂದರೆ ನೀನು ಹೇಳುವ ವಿಷಯದ ಸತ್ಯತೆಯ ಬಗ್ಗೆಯೂ ಖಾತ್ರಿ ಇಲ್ಲ. ನಾನು ಕೇಳದಿದ್ದರೂ ಯಾವ ನಷ್ಟವೂ ಇಲ್ಲ, ಹೋಗಲಿ ಬಿಡು. ನನ್ನ 3ನೇ ಪ್ರಶ್ನೆ ಒಂದಿದೆ. ಈ ವಿಷಯ ಹೇಳಲಿಕ್ಕೆ ನೀನು ಸರಿಯಾದ ವ್ಯಕ್ತಿನಾ? ನಿನಗೆ ಅದನ್ನು ಹೇಳಲಿಕ್ಕೆ ಅಧಿಕಾರ ಇದೆಯಾ ಅಂತ ಕತ್ತೆತ್ತಿ ಕೇಳಿದ ಸಾಕ್ರೆಟಿಸ್. ಸ್ನೇಹಿತ ಸುಸ್ತಾಗಿ ಹೋದ. ಇರಲಿ ಬಿಡು ಮಾರಾಯ, ನಾನು ಏನೂ ಹೇಳೋದಿಲ್ಲ ಅಂತ ಹೋಗಿ ಬಿಟ್ಟ. ಈ ಘಟನೆ ತಮಾಷೆಯಾದು ಅಂತ ಅನ್ನಿಸ್ಬಹುದು, ಆದರೆ ಅರ್ಥ ತುಂಬ ವಿಶಾಲವಾದದ್ದು. ನಾವು ಮತ್ತೊಬ್ಬರಿಗೆ ಯಾವುದೇ ವಿಷಯವನ್ನು ಹೇಳುವ ಮೊದಲು ಈ 3 ಪ್ರಶ್ನೆಗಳಿಗೆ ಒಡ್ಕೊಂಡ್ರೆ ತುಂಬ ಉತ್ತಮ. ನೀವು ಹೇಳೋ ಮಾತು ಖಚಿತವಾಗಿ ಸತ್ಯನಾ? ಅದನ್ನು ಹೇಳುವ ಅವಶ್ಯಕತೆ ಇದೆಯಾ? ಹಾಗೂ ಆ ವಿಷಯವನ್ನು ಹೇಳಲಿಕ್ಕೆ ನೀವು ಸರಿಯಾದ ವ್ಯಕ್ತಿನಿ? ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಹಾಳಾದರೆ ಖಂಡಿತವಾಗಿಯೂ ಹೇಳಬಹುದು, ಇಲ್ಲವಾದರೆ ಸುಮ್ಮನಿರೋದೇ ಉತ್ತಮ ಅಲ್ವಾ? ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಅನಾವಶ್ಯಕವಾಗಿ ಮಾತನಾಡಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ತೇವೆ. ನಾವಾಡುವ ಮಾತುಗಳಲ್ಲಿ ತೂಕವಿರಬೇಕಾದರೆ ಸಾಕ್ರೆಟಿಸ್ನ ಈ ಪ್ರಶ್ನೆಗಳು ಸಹಾಯ ಮಾಡ್ತವೆ ಅನ್ನೋದು ನಂಬಿಕೆ. ಕತೆ ಅರ್ಥ ಆಗಿದೆ, ಇಷ್ಟ ಕೂಡ ಆಗತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.